Hi students, welcome to third video of light reflection and refraction. See, previous ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ರೇ ಡಯಾಗ್ರಾಮ್ ಬರೀಬೇಕಂದ್ರೆ ಫಸ್ಟ್ ಏನ್ ಗೊತ್ತಿರ್ಬೇಕು ನಿಮಗೆ ಬೇಸಿಕ್ ಪಾಯಿಂಟ್ಸ್. ಪಿ ಅಂದ್ರೆ ಏನು, ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಏನು, ಪೋಲ್ ಅಂದ್ರೆ ಏನು, ಫೋಕಸ್ ಅಂದ್ರೆ ಏನು, ರೈಟ್, ಸೆಂಟರ್ ಆಫ್ ಕರ್ವೇಚರ್ ಅವು ಗೊತ್ತಾಗಿದೆ. ದೆನ್ 4 ರೂಲ್ಸ್, ಇಂಪಾರ್ಟೆಂಟ್ ರೂಲ್ಸ್ ಅರ್ಥ ಮಾಡ್ಕೊಂಡಿರಿ, ರೈಟ್. ಇವಾಗ ಹೆಂಗೆ ಅಂದ್ರೆ ಒಂದು ಟ್ರಿಕ್ ಇದೆ, ಸ್ಮಾಲ್ ಟ್ರಿಕ್ ಇದೆ. ಆ ಟ್ರಿಕ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಎಲ್ಲಿದ್ದಾಗ ಇಮೇಜ್ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗ್ಬಿಟ್ರೆ ನಿಮಗೆ ಬಹಳ ಈಸಿ ಅಂತ ರೇ ಡಯಾಗ್ರಾಮ್ ಬರಿಬಹುದು. ಐ ಟೆಲ್ ಯು ವೆರಿ ಈಸಿ ಕಾನ್ಸೆಪ್ಟ್ ಆಫ್ ರೈಟಿಂಗ್ ದ ರೇ ಡಯಾಗ್ರಾಮ್ಸ್. ಲೆಟ್ ಅಸ್ ಸಿ. ನೋಡೋಣ, ನಿಮ್ಗೆ ಟ್ರಿಕ್ ಹೇಳ್ಕೊಡ್ತೀನಿ ಇವಾಗ ನಾನು. ನೋಡಿ, ಸಪೋಸ್ ಏನಾದ್ರು ಆಬ್ಜೆಕ್ಟ್ ನಮಗೆ ಇನ್ಫಿನಿಟಿಲಿ ಇತ್ತಪ್ಪ, ನಾನು ಪೊಸಿಷನ್ 1 ಅಂತ ತಗೊಂತೀನಿ. ಮೇಲ್ಗಡೆ ನೋಡಿ ಎಲ್ಲ ಆಬ್ಜೆಕ್ಟ್ ಪೊಸಿಷನ್ ಬರ್ದಿದ್ದೀನಿ ನಾನು 1 2 3 4 5 6. ಕೆಳಗಡೆ ಇಮೇಜ್ ಪೊಸಿಷನ್ ಬರ್ದಿದ್ದೀನಿ 1 2 3 4 5 6. ನೋಡೋಣ, ಈಗ ನನಗೆ ಆಬ್ಜೆಕ್ಟ್ ಏನಾದ್ರು ಇನ್ಫಿನಿಟಿಲಿ ಇತ್ತು ಅಂತ ಅಂದ್ರೆ, ಸೊ ಇಮೇಜ್ ಎಲ್ಲಿ ಬರುತ್ತೆ ಅಂದ್ರೆ ನನಗೆ ಐ ಗೆಟ್ ಆನ್ ಫೋಕಸ್. ನೋಡಿ 1 to 1 ಮ್ಯಾಚ್ ಮಾಡ್ಬಿಡೋಣ ನಾವು. ಇಮೇಜ್ ಎಲ್ಲಿ ಬರ್ಬೇಕು, ನನಗೆ ಫೋಕಸ್ ಅಲ್ಲಿ ಬರ್ಬೇಕು ಆಬ್ಜೆಕ್ಟ್ ಇನ್ಫಿನಿಟಿಲಿ ಇದ್ರೆ, ರೈಟ್. ಸೆಕೆಂಡ್, ಆಬ್ಜೆಕ್ಟ್ ಏನಾದ್ರು ನನಗೆ ಜಸ್ಟ್ ಬಿಹೈಂಡ್ ಸಿ ಇತ್ತಪ್ಪ ಅಂದ್ರೆ 2, ಪೊಸಿಷನ್ 2. ನೋಡಿ, ನನಗೆ ಇಮೇಜ್ ಎಲ್ಲಿ ಬರ್ಬೇಕು, ನನಗೆ ಬಿಟ್ವೀನ್ ಸಿ ಅಂಡ್ ಎಫ್ ಬರ್ಬೇಕು, ಸಿ ಅಂಡ್ ಎಫ್, ರೈಟ್. ಆಬ್ಜೆಕ್ಟ್ ಏನಾದ್ರು ಎಚ್ ಸಿ ಇತ್ತು ಅಂತಂದ್ರೆ ಇಮೇಜ್ ನನಗೆ ಸಿ ಎಲ್ ಬರ್ಬೇಕು, ರೈಟ್. ಆಬ್ಜೆಕ್ಟ್ ಏನಾದ್ರು ನನಗೆ ಸಿ ಅಂಡ್ ಎಫ್ ಬಿಟ್ವೀನ್ ಇತ್ತು ಅಂದ್ರೆ 4 ಅಲ್ಲಿ ಇತ್ತು ಅಂದ್ರೆ, ಸೊ ಬಿಯಾಂಡ್ ಸಿ ಬರ್ಬೇಕು ನನಗೆ ಇಮೇಜ್. ಸೊ ಆಬ್ಜೆಕ್ಟ್ ಏನಾದ್ರು ಎಫ್ ಅಲ್ಲಿ ಇತ್ತು ಅಂದ್ರೆ 5th ಪೊಸಿಷನ್ ಅಲ್ಲಿ ಇಮೇಜ್ ಬಂದು ನನಗೆ ಇನ್ಫಿನಿಟಿಲಿ ಇರುತ್ತೆ. ದಟ್ ಇಸ್ 5th ಪೊಸಿಷನ್, ಇನ್ಫಿನಿಟಿ ಪೊಸಿಷನ್ ಅಲ್ಲಿ ಇರುತ್ತೆ ಇಲ್ಲಿ, ರೈಟ್. ಇದು ಒಂದೇ ಎಕ್ಸೆಪ್ಷನ್ ಕೇಸ್. ದಟ್ ಇಸ್ ಇಮೇಜ್ ಆಬ್ಜೆಕ್ಟ್ ಏನಾದ್ರು ಎಫ್ ಮತ್ತೆ ಪಿ ಮಧ್ಯೆ ಇತ್ತಪ್ಪ ಅಂತಂದ್ರೆ ಇಮೇಜ್ ನನಗೆ ಈ ಸೈಡ್ ಬರಲ್ಲ, ಬಿಹೈಂಡ್ ದಿ ಮಿರರ್ ಬರುತ್ತೆ. ದಿಸ್ ಇಸ್ ಎಕ್ಸೆಪ್ಷನ್ ಕೇಸ್. ಇದು ಬಿಹೈಂಡ್ ದಿ ಮಿರರ್ ಬರುತ್ತೆ. ನೋಡ್ರಿ ಸರ್, ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋಣ? ವೆರಿ ಸಿಂಪಲ್. 1 2 3 4 5 6 ಬರೋದು ಯಾರಾದ್ರೂ ನೆನ್ಪಿಟ್ಕೋಬಹುದು. ನೋಡಿ, ಈಗ ನಾನು ಏನ್ ಮಾಡ್ತೀನಿ, ಆಬ್ಜೆಕ್ಟ್ ಪೊಸಿಷನ್ ಗೆ ಸಿಂಪಲ್ ಇನ್ಫಿನಿಟಿ ಇದ್ದಾಗ 1 ಕೊಡ್ತೀನಿ, ಆಮೇಲೆ ಜಸ್ಟ್ ಬಿಹೈಂಡ್ ಇದ್ರೆ 2, ಎಟ್ ಸಿ ಗೆ 3, ಬಿಟ್ವೀನ್ ಸಿ ಅಂಡ್ ಎಫ್ ಗೆ 4, ಎಟ್ 5 ಗೆ 5, ಬಿಟ್ವೀನ್ ಪಿ ಅಂಡ್ ಎಫ್ ಗೆ 6. ಆಬ್ಜೆಕ್ಟ್ ಪೊಸಿಷನ್ ಮುಗೀತು. ಇಮೇಜ್ ಪೊಸಿಷನ್ ಉಲ್ಟಾ ಇಲ್ಲಿಂದ 1 2 3 4 5 6 ಬರ್ಕಂತ ಹೋಗೋದಪ್ಪ. ನೋಡಿಲಿ, ಎಫ್ ಇಂದ 1, ಬಿಟ್ವೀನ್ ಸಿ ಅಂಡ್ ಎಫ್ 2, ಎಟ್ ಸಿ 3, ಬಿಯಾಂಡ್ ಸಿ 4, ಇನ್ಫಿನಿಟಿಗೆ 5, ಜಾಗ ಇಲ್ಲ, ಎಲ್ಲ ಖಾಲಿ ಆಯ್ತು. ನೆಕ್ಸ್ಟ್ ಇಲ್ಲಿ 6 ಗೆ ಬರ್ತೀನಿ. ಸೊ 1 2 3 4 5 6 ಹಿಂಗ ಉಲ್ಟಾ ಸ್ಟಾರ್ಟ್ ಆಗೋದು ಎಫ್ ಇಂದ 1 2 3 4 5 6. ಇವನ್ನೆಲ್ಲ ಮ್ಯಾಚ್ ಮಾಡ್ಕೊಂತ ಬಂದ್ರೆ ಅಲ್ಲೆಲ್ಲಿ ಸಿಕ್ಬಿಡುತ್ತೆ. ನೋಡಿ, ಈಗ ಇನ್ಫಿನಿಟಿಲಿ ಆಬ್ಜೆಕ್ಟ್ ಇದೆ, ನನಗೆ ಫೋಕಸ್ ಅಲ್ಲಿ ಬಂತು. ಬಿಯಾಂಡ್ ಸಿ ಇದೆ ಆಬ್ಜೆಕ್ಟ್, ನನಗೆ ಎಲ್ಲಿ ಬರಬೇಕು, ಸಿ ಅಂಡ್ ಎಫ್ ಮಧ್ಯೆ ಇಮೇಜ್ ಬಂತು. ಹೀಗೆ ಎಲ್ಲ ಮ್ಯಾಚ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಈ ಮುಖಾಂತರ, ಟ್ರಿಕ್ ಮುಖಾಂತರ ನಿಮಗೆ ಪೊಸಿಷನ್ ಆಫ್ ದ ಇಮೇಜ್ ಅಂಡ್ ಆಬ್ಜೆಕ್ಟ್ ಗೊತ್ತಾಯ್ತು. ನೋಡೋಣ, ಈಗ ಇವೆಲ್ಲ ನಾವು ಕಲ್ತಿರೋದು ಯೂಸ್ ಮಾಡಿ ಒಂದು ರೇ ಡಯಾಗ್ರಾಮ್ ಬರೆಯೋಣ. ಅವಾಗ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. ಲೆಟ್ ಅಸ್ ಹೆಂಗ್ ಬರೆಯೋಣ ಅಂತ ನೋಡೋಣ. ಸೊ ಸಪೋಸ್ ನಾನು ಹೇಳಿದೆ ಇವಾಗ, ಓಕೆ, ಇಲ್ಲಿ ಡ್ರಾ ಮಾಡ್ತೀನಿ ನಾನು. ಈಗ ಇಮ್ಯಾಜಿನ್ ಮಾಡ್ಕೊಳ್ರಿ, ರೈಟ್. ಆಬ್ಜೆಕ್ಟ್ ಏನಾದ್ರೂ ಇನ್ಫಿನಿಟಿಯಲ್ಲಿ ಇದೆ, ಆಬ್ಜೆಕ್ಟ್ ಏನಾದ್ರೂ ಇನ್ಫಿನಿಟಿಯಲ್ಲಿ ಇದೆ ಅಂತ ಹೇಳಿ. ಸೊ ದಿಸ್ ಇಸ್ ಅ ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ. ನೋಡಿ, ಡಾಟೆಡ್ ಲೈನ್ಸ್ ನ ಯೂಸ್ ಮಾಡ್ಬೇಕು ನಾನು, ಇನ್ಫಿನಿಟಿ ಇಂದ ಬರುತ್ತೆ ಅಂತ ಹೇಳಕ್ಕೆ, ರೈಟ್. ಸೊ ಆಲ್ವೇಸ್ ಯು ರಿಮೆಂಬರ್, ಯು ಹ್ಯಾವ್ ಟು ಟೇಕ್ 2 rays ಫ್ರಮ್ ದಿ ಆಬ್ಜೆಕ್ಟ್ ಟು ಕ್ರಿಯೇಟ್ ದಿ ಇಮೇಜ್. ನೋಡಿ, 1 ರೇ ತಗೊಂತೀನಿ ನಾನು ಇಲ್ಲಿಂದ, ಇನ್ಸಿಡೆಂಟ್ ರೇ ತಗೊಂಡೆ. ರೋಲ್ ನಂಬರ್ ನೆನ್ಪು ಮಾಡ್ಕೋಬೇಕು. ಇವಾಗ ಎಲ್ಲಿ ಬೀಳ್ಬೇಕು ರೋಲ್ ನಂಬರ್? ಎಲ್ಲಿ ಪ್ಯಾರಲಲ್ ಆಗಿತ್ತು ಅಂತಂದ್ರೆ ಎಲ್ಲಿಗೆ ಹೋಗ್ಬೇಕು? ರಿಫ್ಲೆಕ್ಟೆಡ್ ರೇ ಎಫ್ ಮುಖಾಂತರ ಹೋಗ್ಬೇಕು, ರೈಟಾ? ಎಫ್ ಮುಖಾಂತರ ಹೋಗ್ಬೇಕು, ರಿಫ್ಲೆಕ್ಟೆಡ್ ರೇ. ಅದೇ ರೀತಿ ನೋಡಿ, ಈಗ ಇನ್ನೊಂದು ರೇ ತಗೊಂತೀನಿ ವಿಚ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಇನ್ಸಿಡೆಂಟ್ ರೇ. ಈಗ ನೋಡಿ, ರಿಫ್ಲೆಕ್ಟೆಡ್ ರೇ ಹೆಂಗ್ ಹೋಗ್ಬೇಕು? ಎಫ್ ಮುಖಾಂತರನೇ ಹೋಗ್ಬೇಕು, ಮರಿಬಾರ್ದು, ಅದು ಬೇಸಿಕ್ ರೂಲ್ ಅವು. ಸೊ ಇಲ್ಲೇನ್ ಬಂತು ನನಗೆ? ಐ ಗಾಟ್ ಎ ಪಾಯಿಂಟೆಡ್ ಇಮೇಜ್ ಬಂತು ನನಗೆ. ಇಷ್ಟೇ ರೇ ಡಯಾಗ್ರಾಮ್ ಬರೆಯೋದು, ದೊಡ್ಡ ಕಷ್ಟ ಏನಲ್ಲ ಅದು. ನೋಡಿ, ಇಲ್ಲಿ ಇನ್ಫಿನಿಟಿಲಿ ಇದ್ದಾಗ ಎಫ್ ಗೆ ಬರುತ್ತಾ ಇಲ್ಲ? ಇನ್ಫಿನಿಟಿಲಿ ಆಬ್ಜೆಕ್ಟ್ ಪೊಸಿಷನ್ ಇತ್ತು, ಇಮೇಜ್ ಅಲ್ಲಿ ಬರುತ್ತೆ, ಎಫ್ ಗೆ ಬರುತ್ತೆ. ನೋಡಿ, ಎಫ್ ಗೆ ಬಂತು ಇಮೇಜ್. ವೆರಿ ಸಿಂಪಲ್. ರೇ ಡಯಾಗ್ರಾಮ್ ಯಾಕಪ್ಪ ಕಷ್ಟ ಅಂತೀರಾ? ಇಷ್ಟು ಈಸಿ ಐತೆ. ಇನ್ನೊಂದು ಹೇಳ್ಕೊಡ್ಲಾ? ನೋಡ್ರಿ, ಇನ್ನೊಂದು ಬರೀ. ನೆಕ್ಸ್ಟ್ ಸಪೋಸ್ ಸರ್ ಹೇಳಿ, ಇವಾಗ ನೋಡೋಣ. ಇದು ಸಿ ಸಪೋಸ್
ನನಗೇನಾದ್ರು ಅಟ್ ಸಿ ಎಲ್ ಇತ್ತು ಅಂತ ಇಟ್ಕೊಳ್ರಿ, ಆಬ್ಜೆಕ್ಟ್ ಅಟ್ ಸಿ ಎಲ್ ಇದೆ ಅಂತ ಇಟ್ಕೊಳ್ಳೋಣ, ರೈಟಾ? ಆಬ್ಜೆಕ್ಟ್ ಎಷ್ಟು ಅಟ್ ಸಿ ಎಲ್ ಇದೆ ಅಂತ ಇಟ್ಕೊಳ್ಳೋಣ. ನೋಡಿ, ಇನ್ಸಿಡೆಂಟ್ ರೇ, ಪ್ಯಾರಲಲ್, ರಿಫ್ಲೆಕ್ಟೆಡ್ ರೇ ಹೆಂಗ್ ಬರ್ಬೇಕು? ರಿಫ್ಲೆಕ್ಟೆಡ್ ರೇ ಪಾಸಿಂಗ್ ಥ್ರೂ ದಿ ಎಫ್, ಎಫ್ ಮುಖಾಂತರ ಪಾಸ್ ಆಗ್ಬೇಕು ರಿಫ್ಲೆಕ್ಟೆಡ್ ರೇ, ರೈಟಾ? ಇನ್ನ ಒಂದ್ ರೇ ತಗೋಬೇಕು ನಾನು, ಇನ್ನೊಂದ್ ರೇ ಎಲ್ಲಿ ತಗೊಂತೀನಿ? ಎಫ್ ಮುಖಾಂತರ ತಗೊಂತೀನಿ. ಇನ್ಸಿಡೆಂಟ್ ರೇ ಎಫ್ ಮುಖಾಂತರ ಹೋಯ್ತು, ಎಫ್ ಮುಖಾಂತರ ಹೋದ್ರೆ ಏನಾಗಬೇಕು? ಇನ್ಸಿಡೆಂಟ್ ರಿಫ್ಲೆಕ್ಟೆಡ್ ರೇ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಬರ್ಬೇಕು, ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಬರ್ಬೇಕು, ರೈಟ್? ನೋಡಿ, ಇಮೇಜ್ ಎಲ್ಲಿ ಫಾರ್ಮ್ ಆಯ್ತು. ಹಾ ಸರ್, ನಾನು ಹೆಡ್ ಕೆಳಗ್ ಬರಿಲ್ಲ ಮೇಲ್ ಬರಿಲ್ಲ, ಯಾವಾಗ ನೆನ್ಪಿಟ್ಕೊಳ್ರಿ, ಎಲ್ಲಿ ಎರಡು ರೇಸ್ ಮೀಟ್ ಆಗ್ತಾವಲ್ಲ ಅಲ್ಲಿ ಹೆಡ್ ಬರಿಬೇಕು ನೀವು. ಸೊ ಎರಡು ರೇಸ್ ಎಲ್ಲಿ ಮೀಟ್ ಆಗಿದೆ, ಕೆಳಗಡೆ ಮೀಟ್ ಆಗಿದೆ, ಅಲ್ಲಿ ಹೆಡ್ ಹಾಕ್ತೀನಿ. ಸೊ ಅಲ್ಲಿ ಹೆಡ್ ಹಾಕ್ತೀನಿ. ಸೊ ಸೇಮ್ ಸೈಜ್ ನೋಡಿ, ಇಲ್ಲಿ ಸಿ ಎಲ್ ಇತ್ತು ಆಬ್ಜೆಕ್ಟ್, ಇಮೇಜ್ ಕೂಡ ಸಿ ಎಲ್ ಇದೆ. ನೋಡಿ, ಸಿ ಎಲ್ ಇದೆ ಆಬ್ಜೆಕ್ಟ್, ಇಮೇಜ್ ಕೂಡ ಸಿ ಎಲ್ ಇದೆ. ಸೊ ಇದ್ರ ನೇಚರ್ ಏನಿರುತ್ತಪ್ಪ ಅಂದ್ರೆ ಸೇಮ್ ಸೈಜ್, ಓಕೆ, ಅಂಡ್ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಸಿ. ಓಕೆ, ಲೈಕ್ ದಿಸ್. ನೀವು ನೋಡಿ, ಯೂಸಿಂಗ್ ದಿಸ್ ಟ್ರಿಕ್ ಯು ಕ್ಯಾನ್ ಡ್ರಾ ಆಲ್ ದ ರೇ ಡಯಾಗ್ರಾಮ್ಸ್ ವೆರಿ ಈಸಿಲಿ. ಈ ಟ್ರಿಕ್ ನೆನ್ಪಿಟ್ಕೊಂಡ್ಬಿಟ್ರೆ 1 2 3 4 5 6 ಇಟ್ಕೊಂಡ್ರೆ ಎಲ್ಲರ ಇರಲಿ, ನೀವು ಯಾವ ಪೊಸಿಷನ್ ಅಲ್ಲ ಇರಲಿ ಆಬ್ಜೆಕ್ಟ್, ಈಸಿಯಾಗಿ ಆ ರೂಲ್ಸ್ ನ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು ಎಕ್ಸಾಮ್ ಅಲ್ಲಿ. ಓಕೆ, ಥ್ಯಾಂಕ್ ಯು.